ಬೆಳಗಾವಿ ಚಿಕ್ಕೋಡಿ ಲೋಕಕ್ಷೇತ್ರ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಮನೆಗೆ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಾರೆ. ಬೆಳಗಾವಿ ಸದಾಶಿವನಗರದಲ್ಲಿರುವಂತಹ ಲಕ್ಷ್ಮಣ್ ಸವದಿಯವರ ನಿವಾಸಕ್ಕೆ ಸುರ್ಜೇವಾಲಾ ಭೇಟಿ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್, ಚನ್ನರಾಜ್ ಹಟ್ಟಿಹೊಳಿ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಉಪಹಾರದ ನೆಪದಲ್ಲಿ ಗೆಲುವಿನ ಕುರಿತು ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಎರಡು ಕ್ಷೇತ್ರಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಲಕ್ಷ್ಮಣ್ ಸವದಿ ಅವರ ಮನೆಗೆ ಭೇಟಿ ಕೊಟ್ಟು ಹೇಗಿದೆ ವಾತಾವರಣ, ಕ್ಷೇತ್ರದಲ್ಲಿ ಗೆಲುವಿಗೆ ಇನ್ನೇನೆಲ್ಲ ರಣತಂತ್ರಗಳು ಮಾಡಬೇಕು ಅನ್ನೋ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಚನ್ನರಾಜ ಹಟ್ಟಿಹೊಳಿ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡು ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳನ್ನೇ ಅಖಾಡಕ್ಕೆ ಇಳಿಸಲಾಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಇಬ್ಬರನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ, ಆ ಮೂಲಕ ಎರಡೂ ಕ್ಷೇತ್ರಗಳನ್ನು ಕೈವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಕಾಂಗ್ರೆಸ್ ಈಗಾಗಲೇ ಮಾಡಿದೆ. ಮುಂದುವರೆದ ಭಾಗ ಅನ್ನೋ ಹಾಗೆ ಆ ಎಲ್ಲ ಪ್ರಯತ್ನಗಳ ಫಲ ಹೇಗಿದೆ ಈಗ ಕ್ಷೇತ್ರದಲ್ಲಿ, ಅಥವಾ ಇನ್ನೇನಾದರೂ ರಣತಂತ್ರಗಳನ್ನು ರೂಪಿಸಬೇಕಾಗಿದೆಯಾ, ಗೆಲುವಿನ ಸನಿಹದಲ್ಲಿದ್ದೀವಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಣ್ ಸವದಿ ಅವರ ನಿವಾಸಕ್ಕೆ ರಣದೀಪ್ ಸುರ್ಜೇವಾಲಾ ಭೇಟಿ ಕೊಟ್ಟು ಮಾತನಾಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚನ್ನರಾಜು ಹಟ್ಟಿಹೊಳಿ ಕೂಡ ಆ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಇನ್ನೊಂದು ದಿನ ಚುನಾವಣೆಗೆ ಬಾಕಿ, ಈಗ ಭೇಟಿ ಕೊಟ್ಟು ಸಮಾಲೋಚನೆ ನಡೆಸಿದ್ದಾರೆ. ಏನೆಲ್ಲ ಮಾತುಕತೆ ಆಡಿದ್ದಾರೆ? ವಿಜಯ್, ಏನಂತಂದ್ರೆ ಬೆಳಗಾವಿ ಹಾಗೇನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಕಾರ್ಯತಂತ್ರವನ್ನ ರೂಪಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನಂತಂದ್ರೆ ಮೋದಿ ಅವರು ಬೆಳಗಾವಿ ಹಾಗೇನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ಸುಮಾರು 28ನೇ ತಾರೀಕಿಗೆ ಏನಂತಂದ್ರೆ ಆ ಕಾರ್ಯಕ್ರಮ ನಿಗದಿಯಾಗಿರುವಂತದ್ದು. ಅದಕ್ಕಿಂತ ಪೂರ್ವದಲ್ಲೇ ಸುರ್ಜೇವಾಲಾ ಅವರು ಬೆಳಗಾವಿಗೆ ಭೇಟಿ ನೀಡಿರುವಂತದ್ದು. ಬೆಳಗಾವಿಗೆ ಭೇಟಿ ನೀಡಿ ಇಡೀ ಚಿಕ್ಕೋಡಿ ಲೋಕಸಭಾ ಹಾಗೇನೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಏನು ಪ್ರಮುಖರಿದ್ದಾರೆ, ನಾಯಕರಿದ್ದಾರೆ, ಅವರ ಜೊತೆ ಏನಂತಂದ್ರೆ ಸಮಾಲೋಚನೆಯನ್ನ ಇವತ್ತು ನಡೆಸಿರುವಂತದ್ದು. ಜೊತೆಗೆ ಹಲವು ವಿಚಾರ ಬಗ್ಗೆ ನೇರವಾಗಿ ಏನಂತಂದ್ರೆ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು. ಇದರ ನಡುವೆ ಸುರ್ಜೇವಾಲಾ ಅವರು ಏನು ಮಾಜಿ ಡಿಸಿಎಂ ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರ ಬೆಳಗಾವಿಯ ಸದಾಶಿವನಗರದ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ಬೆಳಗ್ಗೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಜೊತೆಯಲ್ಲಿದ್ರು. ಜೊತೆಗೆ ಬಹಳಷ್ಟು ಬೆಳಗಾವಿ ಜಿಲ್ಲೆಯ ನಾಯಕರು ಸಹ ಇದ್ರು. ಅಂತ ಸಂದರ್ಭದಲ್ಲಿ ಒಳಗಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೇಳಿ ಒಂದಿಷ್ಟು ಸುಮಾರು ಅರ್ಧ ಗಂಟೆಗಳ ಕಾಲ ನಾಯಕರು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಗೆಲುವಿನ ವಿಚಾರದಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನ ಮಾಡಬೇಕು ಅನ್ನೋದರ ಕುರಿತಂತೆ ಚರ್ಚೆ ನಡೆಸಿರುವಂತದ್ದು. ಹಾಗಾಗಿ ಸಹಜವಾಗಿಯೇ ಏನು ಕಾಂಗ್ರೆಸ್ ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿದೆ. ಹಲವು ತಂತ್ರಗಾರಿಕೆಯನ್ನ ನಡೆಸ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.